ಈಗಾಗಲೇ ಇವತ್ತಿನ ದಿವಸ ಬೆಳಗಾವಿ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ಆದ್ರ ಸರ್ಕಾರ ಏನು ವಾಪಸ್ ಪಡಿಬೇಕು ಅಂತ ಹೇಳ್ಕೊಂಡು ರೈತರಿಗೆ ಮನವಿ ಕೂಡ ಮಾಡ್ಕೊಂಡ್ರ ನಾವು ಬೆಳಗಾವಿ ಬಂದ್ ಕರೆ ಮಾತ್ರ ನಾವು ವಾಪಸ್ ಪಡೆದಿಲ್ಲ. ಏನು ಹೆದ್ದಾರಿಯನ್ನು ಎಲ್ಲ ಕಡೆ ಬಂದ್ ಕರೆಯನ್ನು ಕೊಟ್ಟಿದ್ದಕ್ಕ ಮೂಲಕ ಆದ್ರೂ ಕೆಲವೊಂದ್ ಕಡೆ ಹತ್ತರಿಗೆ ಟೋಲ್ನಾಕ್ ಆಗಿರ್ಬೋದು, ಬಾಗೇಡಿ ಟೋಲ್ನಾಕ್ ಆಗಿರ್ಬೋದು, ಅಲ್ಲೆಲ್ಲ ಬಂದ್ ಮಾಡೋದು ಬಂದ್ ಮೂಲಕ ಮಾಡ್ತಾ ಇದ್ದಾರೆ. ಬೆಳಗಾವಿ ಸಂಪೂರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡ ಬಣ್ಣ ನೇತೃತ್ವದಿಂದ ರೈತರ ಸಂಘಟನೆ ಒಕ್ಕೂಟದ ಪರವಾಗಿ ಇವತ್ತು ಬೆಳಗಾವಿ ಬಂದ್ ಕರೆ ಬಸ್ ಸ್ಟ್ಯಾಂಡ್ ಇಂದ ಎಲ್ಲ ಬಂದ್ ಮಾಡ್ಕೊಂಡು ಬಂದಿದ್ದೀವಿ. ಶಾಂತ ರೀತಿಯಿಂದ ಹೋರಾಟವನ್ನು ನಡೆದಿದೆ. ಸರ್ಕಾರ 11 ಗಂಟೆ ಒಳಗಡೆ ಟೈಮ್ ಕೊಟ್ಟಿದ್ರು, ಇನ್ನಾದ್ರೂ ಕೂಡ ಅವ್ರದ್ದು ಏನು ಅನ್ನೋದು ನಮಗೆ ಇನ್ಫಾರ್ಮೇಶನ್ ಬಂದಿಲ್ಲ. ಸರ್ಕಾರ ಅಲ್ಲಿ ಏನು ಸಭೆ ಮಾಡ್ತಾ ಇದ್ರೆ ಮಾಲೀಕರನ್ನ ಕರೆದು ಎಲ್ಲ ಫ್ಯಾಕ್ಟರಿ ಮಾಲೀಕರಿಗೆ ಕರ್ಕೊಂಡು ನಾನು ಸಭೆ ಮಾಡಿ ತೀರ್ಮಾನ ಮಾಡಿ ರೈತರಿಗೆ ಏನು ಬೇಡಿಕೆ ಇದೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದಂತ ಮಾತಿಗೆ ಈಗ ನೋಡಿದ್ರು 12 ಆದ್ರೂ 12:30 ಆದ್ರೂ ಇನ್ನ ತನಕ ಸರ್ಕಾರದ ಏನು ಗಮನ ನಮ್ಗೆ ಬಂದಿಲ್ಲ. ಸರ್ಕಾರದ ಏನು ಮಾತುಕತೆ ಆಗೈತೆ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಅದಕ್ಕಾಗಿ ಇವತ್ತು ಚೆನ್ನಮ್ಮ ವೃತ್ತದಲ್ಲಿ ಚೆನ್ನಮ್ಮ ಸರ್ಕಲ್ ಪೂರ್ತಿ ಬಂದ್ ಅನ್ನು ಮಾಡಿ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದೀವಿ. ಏನಾದ್ರೂ ಸಂಜೆವರೆಗೇನು ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ರೈತರಿಗೆ ತೀರ್ಮಾನಕ್ಕೆ ತಗೊಂಡ್ ಬರ್ಲಿಲ್ಲ ಅಂದ್ರೂ ಕೂಡ ಬೆಳಗಾವಿ ಇವನಷ್ಟ ಬಂದಂತಲ್ಲ, ಎಲ್ಲಾ ಮೂಲೆಗಳಲ್ಲಿ ರೈತರು ಕನ್ನಡ ಪರ ಸಂಘಟನೆಗಳು ವೇದಿಕೆಯನ್ನು ಹಾಕೊಂಡು ಕುಂದಿರ್ಬೇಕಾಗ್ತಿದೆ. ಬೆಳಗಾವಿ ಇಷ್ಟೇ ಬಂದ್ ಅಂತ ನಾವು ತಿಳ್ಕೊಂಡಿರ್ಬೋದು. ಬೆಳಗಾವಿ ಬಂದ್ ಅನ್ನೋದು ಪೂರ್ತಿ ಸಂಪೂರ್ಣ 1 ತಿಂಗಳ ನಂತರನು ಬಂದ್ ಆತಂದ್ರೆ ಜನರ ಪರಿಸ್ಥಿತಿ, ಓಡಾಡೋ ಪರಿಸ್ಥಿತಿ, ಅಧಿಕಾರಿಗಳ ಪರಿಸ್ಥಿತಿ ಬಹಳ ಗಂಭೀರವಾಗಿ ಕೆಡ್ತಾ ಇದೆ. ಅದಕ್ಕಾಗಿ ನಾವು ಹೇಳೋದು ಇವತ್ತು ಸಾಯಂಕಾಲ 6 ಗಂಟೆ ಮಟನು ಸರ್ಕಾರ ರೈತರಿಗೆ ಏನು ಅನ್ಯಾಯ ಆಗಿದೆ ಆ ರೈತರಿಗೆ ಬಗೆಹರಿಸುವಂತ ಕೆಲಸ ಮಾಡಿಕೊಡ್ಲೇ ಇಲ್ಲಂದ್ರ ಕರ್ನಾಟಕ ರಕ್ಷಣಾ ವೇದಿಕೆದ ರಾಜ್ಯಾದ್ಯಂತ ಹೋರಾಟ ಮಾಡ್ಬೇಕಾಗುತ್ತೆ. ರಾಜ್ಯ ಕರ್ನಾಟಕ ಬಂದ್ ಕರೆ ಕೊಡ್ಬೇಕಾಗಿರುವಂತ ಅಂತ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಮಾತಾಡ್ತಾ ಇದ್ದಾರೆ. ಬೆಂಗಳೂರಿಂದ ಬಂದ್ ಕರೆ ಕೊಟ್ರ ಮತ್ತು ಬಹಳ ದೊಡ್ಡ ಪರಿಸ್ಥಿತಿ ಕೆಡುತ್ತಾ ಇದೆ. ಅದಕ್ಕಾಗಿ ನಾವು ಹೇಳೋದು ಏನು ಇವತ್ತು ಸಂಜೆ 6:15 ಅದನ್ನ ರೈತರ ಬಗೆಹರಿಸಬೇಕು. 3,500 ಟನ್ನಿಗೆ ಕೊಡ್ಲೇಬೇಕು. ಆ ಕೊಡ್ಲಿಲ್ಲ ಅಂದ್ರ ಮೂಲಕ ಮುಂದಿನ ತೀರ್ಮಾನ ಏನ್ ಮಾಡ್ಬೇಕನ್ನುವಂತ ರೈತ ರಾಜ್ಯ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಾವು ಮಾಡ್ತೇವೆ ಅನ್ನೋಂತ ವಿಚಾರನ ನಾವು ಹೇಳ್ತಾ ಇದ್ವಿ. ಸರ್, ಈಗ ಯತ್ನಾಳ್ ನನಗೆ 3,400 ರೂಪಾಯಿ ಕೊಡ್ಲಿ, ನಾನೇ ಫ್ಯಾಕ್ಟ್ರಿಯನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಯತ್ನಾಳಿನ ಫ್ಯಾಕ್ಟ್ರಿ ಲಾಸ್ ಆಗಿರ್ಬಹುದು, ಅದಕ್ಕಾಗಿ ಆ ಫ್ಯಾಕ್ಟ್ರಿಗಳು ನಮಗ್ ಕೊಡ್ತಾ ಇದಾರೆ. ಇಷ್ಟು ವರ್ಷ ಯಾಕೆ ನಡೆಸಿದಾರೆ? ಇಷ್ಟು ವರ್ಷ ನಮ್ಮ ಫ್ಯಾಕ್ಟ್ರಿ ಯಾಕೆ ನಡೆಸಿದ್ರಿ? ಈಗ 4,000 ರೂಪಾಯಿ ಕೊಟ್ರು ಆ ಫ್ಯಾಕ್ಟ್ರಿ ನಮಗ್ ಕೊಡ್ತಾನಂತಿರಲ್ಲ, ಅಂದ್ರೆ ಎಲ್ಲಾ ಫ್ಯಾಕ್ಟ್ರಿಗಳು ಕೊಟ್ಟು ಬಿಡಿ. ಒಂದೇ ಫ್ಯಾಕ್ಟ್ರಿ ಅವ್ರದ್ದು ಮಾತನಾಡ. ಯತ್ನಾಳ್ ಅವ್ರದ್ದು ಒಂದು ಸಲ ಲಗಾಟಿ ಹೊಡಿತಾನ, ಒಂದು ಸಲ ಮ್ಯಾಗಿದ್ರ ಜಿಗಿತಾನ. ಅಂತ ಯತ್ನಾಳಿನ ಕತೆ ನಮಗ್ ಕೇಳುವಂತ ಅವಶ್ಯಕತೆ ಇಲ್ಲ. ಯತ್ನಾಳ್ ಮೊನ್ನೆ ಹೇಳಿದ್ರು, ವಿಜೇಂದ್ರಗೂ ಒಂದ್ ಮಾತು ಹೇಳಿದ್ರು, ಅಮಿತ್ ಶಾ को फोन दिया है, ಅಮಿತ್ ಶಾ ಬಾತ್ करते हैं, ಓಕೆ ಹೋಗ ಅಂತ ಯತ್ನಾಳ್ ಹೆಚ್ಚಿಗರನ್ನು ಬಿಡ್ತಾನೋ ಅಚ್ಚಿಗರನ್ನು ಬಿಡ್ತಾನೋ. ಇಂತ ಬಿಡುವಂತ ಕೆಲಸವನ್ನು ಯಾವತ್ತು ಬೆಂಕಿ ಹಚ್ಚುವಂತ ಕೆಲಸ ಯತ್ನಾಳ್ ಅವರು ಮಾಡಬಾರ್ದು. ರೈತರ ಪರವಾಗಿ ಇದ್ರ ರೈತರ ಪರವಾಗಿ ನಿಂತ ಧ್ವನಿ ಎತ್ಕೊಂಡು ನೀವು ಹೋರಾಟವನ್ನು ಮಾಡ್ಬೇಕು. ಇವತ್ತು ವಿಜೇಂದ್ರ ಬಂದಲ್ಲಿ ಏನು ಒಂದ್ ದಿನ ಮಲ್ಲಿಗೋಗಿ ಬರ್ತಡೇ ಮಾಡ್ಕೊಂಡು ಹೋಗಿದ್ರಿ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ಬಿಜೆಪಿ ಸರ್ಕಾರ ಅವ್ರದ್ದು ಅದೇ ನಾಟಕ, ಬೇರೆ ಸರ್ಕಾರದ್ದು ಅದೇ ನಾಟಕ. ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ಇದೆ. ಯಾರಿಗೆ ಮಾತಾಡಿದ್ರಿ? ಅಮಿತ್ ಶಾಗೆ ಮಾತಾಡಿದ್ರಿ. ಏನ್ ಮಾತಾಡಿದ್ರಿ? ಜಾರಿಗೆ ತಂದ್ರಿಯಾ? ಆಗೋಲ್ಲ, ನಿಮ್ಮ ಕೈಲೇ ಆಗೋಲ್ಲ. ಇದನ್ನ ನಾಟಕ ಅನ್ನು ತೋರ್ಸಕ್ ಹೋಗ್ಬೇಡಿ. ನಿಮ್ಮ ನಾಟಕ ನಾವು ನೋಡಿ ಸಾಕಾಗಿದೆ. ಇಂಥ ನಾಟಕಗಳು ಬಹಳಷ್ಟು ನೋಡಿದೀವಿ ನಾವು. ನೀವು ಯಾವ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಇದ್ರೆ ಬಿಜೆಪಿ ಅವ್ರದ್ದು ನಾಟಕ ಆಡ್ತಾರ, ಬಿಜೆಪಿ ಸರ್ಕಾರ ಇದ್ರೆ ಕಾಂಗ್ರೆಸ್ ಅವ್ರ ನಾಟಕ ಆಡ್ತಾರ. ನೀವು ಇದನ್ನ ನಾಟಕ ಆಡುವಂತ ಕೆಲಸ ಮಾಡಿ ಜನರಿಗೆ ಹುಚ್ಚು ಮಾಡುವಂತ ಕೆಲಸ ಮಾಡಬಾರ್ದು. ದಯವಿಟ್ಟು ರೈತರಿಗೆ ಅನ್ಯಾಯ ಮಾಡಬಾರ್ದು ಅನ್ನೋಂತ ನನ್ನ ಮಾತು ಹೇಳ್ತಾನೆ. ರೈತರ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಕೂಡ ನೀವು 2 ಸರ್ಕಾರ ರಾಜೀನಾಮೆ ಕೊಟ್ಟ ಮನೆಯಲ್ಲಿರ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಬಂದ್ ಕರೆ ಮಾತ್ರ ನಾವು ಬೆಳಗಾವಿ ಸಂಪೂರ್ಣ ಕೊಟ್ಟಿವಿ. ಆದ್ರೆ ಇವತ್ತಿನ 2 ದಿನ ಏನು ಟೈಮ್ ತಗೊಂಡಿದ್ರು ಸರ್ಕಾರಕ್ಕೂ ಅವ್ರಿಗೂ ಒಂದು ಗೌರವ ಕೊಡ್ತೇವೆ ನಾವು.
ಆ ಪ್ರಕಾರ ನೀವು ಟೈಮ್ ತಗೊಂಡಿದ್ದ ಪ್ರಕಾರಕ್ಕೆ ನಾವ್ ಯಾರಿಗೂ ಜನರಿಗೆ ತೊಂದರೆ ಕೊಡಬಾರ್ದು ಅಂತ ಶಾಂತ ರೀತಿಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟು ಬಂದ್ ಮಾಡ್ಬೇಕು ಅಷ್ಟು ಬಂದ್ ಮಾಡ್ಕೊಂಡು ನಾವು ಚೆನ್ನಮ್ಮ ಸರ್ಕಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಹಿಡ್ಕೊಂಡು ಚೆನ್ನಮ್ಮ ಸರ್ಕಲ್ ಮಟ್ಟ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ದು ಏನ್ ಇವತ್ತು ಅವ್ರದ್ದು ಘೋಷಣೆ ಆಗ್ಲಿಲ್ಲ ಅಂದ್ರೆ 2 ದಿನದಲ್ಲಿ ಬಂದು ಯಾವ ರೀತಿ ಆಗ್ತಾ ಇದೆ ಅನ್ನೋದು ಅವಾಗ ಮುಂದಿನ ತೀರ್ಮಾನ ನಿಮ್ದ ಜವಾಬ್ದಾರಿ ಬಿಡ್ತೇವೆ ಅಂತ ನಾವ್ ಹೇಳ್ತಾ ಇದೀವಿ. ವಾಜಿ ದೇರೇಕೊಡಿ, ಬೆಳಗಾವಿ ಜಿಲ್ಲಾಧ್ಯಕ್ಷರು. ಕಬ್ಬಿನ ಬೆಲೆ ನಿಗದಿಗೋಸ್ಕರ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಎಲ್ಲಾ ತಾಲೂಕಿನಲ್ಲಿ, ವಿಶೇಷವಾಗಿ ಗೋಕಾಕ್ ತಾಲೂಕು ಹಾಗೂ ಮುಡಗಲಿ ತಾಲೂಕಿನಲ್ಲಿ ಇವತ್ತು 9ನೇ ದಿವಸ ನಮ್ಮ ರೈತ ಪ್ರತಿಭಟನೆ, ರೈತ ಹೋರಾಟ ನಡೆದರೂ ಸಹಿತ ಬೀದಿಯಲ್ಲಿ, ಹಾದಿಯಲ್ಲಿ, ರಸ್ತೆಯಲ್ಲಿ ಊಟ ತಿಂಡಿ ವಸತಿ ಎಲ್ಲ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರು ಸಹಿತ ಸರ್ಕಾರ ನಮ್ಮ ಬೇಡಿಕೆ ಏನಂದ್ರೆ 3,500 ರೂಪಾಯಿ ಒಂದು ಟನ್ ಕೊಡಂತೇಳಿ ನಮ್ಮ ಬೇಡಿಕೆ ಇದೆ. ಇದು ಸರ್ಕಾರ ಒಂದು ಚೂರುನು ಇದಕ್ಕ ಲಕ್ಷ್ಯ ಕೊಡ್ತಾ ಇದ್ದಲ್ಲ, ಬಹಳ ವಿಳಂಬ ಮಾಡತೈತಿ. ಇಲ್ಲ ನಮಗ್ 3,200 ಆಕೈತಿ ಅಂತಾರ, 3,500 ಆಗಿಲ್ಲ ಅಂತಾರ. ಪಕ್ಕದ ರಾಜ್ಯದಲ್ಲಿ ಹಾಗೂ ವಿವಿಧ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಅದ. ಉತ್ತರ ಕರ್ನಾಟಕ, ಉತ್ತರ ಭಾರತದಲ್ಲಿ ಒಂದಷ್ಟು ಪಂಜಾಬ್, ಹರಿಯಾಣ, ದೆಹಲಿ ಆ ರಾಜ್ಯದಲ್ಲಿ ಆ ಫ್ಯಾಕ್ಟರಿ ಮಾಲಕರು ಅದನ್ನು ನಮ್ಮ ಭಾರತ ದೇಶದವ್ರು ನಡೆಸ್ತಾರ. ನಮ್ಮ ರಾಜಕಾರಣ ಮಾಲಕರು ಅದಾವ, ಅವರು 4,500 5,000 ವರೆಗೂ ಕೊಡ್ತಾರ. ಈ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನಮ್ಮ ರಾಜಕಾರಣಿಗಳು, ನಮ್ಮ ಫ್ಯಾಕ್ಟರಿ ಮಾಲಕರು 3,500 ಕೊಡಕ್ಕಾಗಿಲ್ಲ, 3,200 ಅಂತೇಳಿ ನಮ್ಮ ಜಿಲ್ಲಾಧಿಕಾರಿ ಅವರ ಮುಖಾಂತರ ಬಂದು ಹೇಳಿದ್ರು. ಇದು ಬಹಳ ತಪ್ಪು, ಇದು ರೈತರಿಗೆ ಬಹಳ ಅನ್ಯಾಯ ಆಕತಿ. ಯಾಕಂತಂದ್ರೆ ಈ ತರ ಇವ್ರ ನಮಗೆ ರೈತರಿಗೆ ನಷ್ಟ ಮಾಡತಾರ, ಇಷ್ಟು ನಿಷ್ಕಾಳಜಿ ಮಾಡತಾರ, ಇದು ಗುರ್ತಾಗಿಲ್ಲ. ಇನ್ನು ಒಂದಷ್ಟು ರಾಜಕಾರಣಿಗಳು 4,500 ರೂಪಾಯಿ ನೀವು ನಮಗ್ ಕೊಡ್ರಿ, ನಾವು ನಿಮ್ಗೆ ಫ್ಯಾಕ್ಟರಿ ಬಿಟ್ಟು ಕೊಡ್ತಾವಂತಾರ. ಇದು 1 ಕಿಲೋ ಸಕ್ಕರೆ ರೇಟ್ ಎಷ್ಟೈತಿ? 48 ರೂಪಾಯಿ ಐತಿ. ಒಂದ್ ಕಬ್ಬಿನ ಬೆಲೆ 1 ಕಿಲೋ ಎಷ್ಟು ರೇಟ್ ಆಕೈತಿ ಅವರ ಲೆಕ್ಕ ಮಾಡಿ ಹೇಳಿ. ಇಲ್ಲಪ್ಪ ಅಂದ್ರ ನಮ್ಮ ರೈತ ಸಂಘಟಕ ಎಲ್ಲ ಫ್ಯಾಕ್ಟರಿ ಬಿಟ್ಟು ಕೊಡ್ಲಿ, ನಾವು ನಡ್ಸೋದ್ ನಮ್ಗೆ ತಾಕತ್ ಐತಿ, ಅದು ನಮಗೆಲ್ಲ ನಾವು ಲೆಕ್ಕ ಮಾಡ್ತೇವೆ. ಯಾಕಂತಂದ್ರ ಒಂದು ಫ್ಯಾಕ್ಟರಿ ಮಾಲಕಗ ಅವ್ರೇನು ಪುಕ್ಕಟ್ಟು ಮಾಡಂಗಿಲ್ಲ. ಸರ್ಕಾರದಿಂದ 200 300 ಕೋಟಿ ರೂಪಾಯಿ ಸಾಲ ತಗೊಂಡು ಫ್ಯಾಕ್ಟರಿ ಮಾಡ್ತಾರ. ಅವ್ರ ಏನ್ ನಮ್ಮಂಗ ಸಾಲ ಎಲ್ಲಾರು ಬ್ಯಾಂಕಿನವ 5,000 10 ಲಕ್ಷ 1,51 ಕೋಟಿ ರೂಪಾಯಿ ಸಾಲ ತಗೊಂಡು ಫ್ಯಾಕ್ಟರಿ ನಡೆಸಂಗಿಲ್ಲ. ಸರ್ಕಾರ ಅವ್ರಿಗೆ ಸಹಕಾರ ಇದೆ. 200 300 ಕೋಟಿ ರೂಪಾಯಿ ತಗೊಂಡು ಅವರು ಫ್ಯಾಕ್ಟರಿ ನಡೆಸ್ಕ್ಯಾಸ ಈಗ 4,000 ರೂಪಾಯಿ ಆಗಂಗಿಲ್ಲ, 3,500 ರೂಪಾಯಿ ಆಗಿಲ್ಲಪ್ಪ ಅಂತಂದ್ರ ಲೆಕ್ಕ ಅವ್ರು ಹೆಂಗ್ ತೋರಿಸ್ತಾರ? ಕೆಟ್ಟ ಉಪ ಉತ್ಪನ್ನ ಎಷ್ಟು ಬರ್ತಾವ? ನಾವು ನಮ್ಮ ರೈತ ಪದೇ ನಾವು ಪ್ರತಿಭಟನೆ ಪ್ರತಿಯೊಬ್ರು ನಮ್ಗೆ ಮುಖಂಡರು ಹೇಳಕತ್ತಾರ, ಅದಕ್ಕೆ ಲೆಕ್ಕ ಕೊಡಕತ್ತಾ ಇರಲ್ಲ. ಒಂದು ಸ್ಪಿರಿಟ್ ಆಗಲಿ, ಅದರಿಂದ ಬರುವಂತ ಮೊಲಾಸಿಸ್ ಆಗಲಿ, ಒಂದು ಸಕ್ಕರೆ ಒಂದು ಟನ್ ಸಕ್ಕರೆ ಅವ್ರು ಅದನ್ನ ಖರ್ಚು ಮಾಡಿದ್ರ ಅದನ್ನ ಅವ್ರು ನುರಿದ್ರ ಎಷ್ಟು ಸಕ್ಕರೆ ಬರ್ತೈತಿ? 125 ಕಿಲೋ ಬರ್ತೈತಿ. 125 ಕಿಲೋ ಬಂದ್ರ ಎಷ್ಟು ಅಮೌಂಟ್ ಆಯ್ತು? ಅದನ್ನ ಅವರೇ ಲೆಕ್ಕ ಮಾಡ್ಲಿ, ನಾವು ರೈತರು ಮಾಡೋದು ಬೇಡ. ಪ್ರತಿಯೊಂದು ನಮ್ಮ ಲೆಕ್ಕದಲ್ಲಿ ನಮ್ಮ ಪ್ರತಿಭಟನೆಯನ್ನು ಅವರು ಹಿಂಗ ಹತ್ತಲಿಕ್ಕೆ ಪ್ರಯತ್ನ ಮಾಡತಾರ. ನಮ್ಗ ಈ 9ನೇ ದಿವಸದಲ್ಲಿ ಬಂದ್ರು ಸಹಿತ ವಿಶೇಷವಾಗಿ ಇಲ್ಲ, ನಿಮ್ಗೆ ಸಾಯಂಕಾಲ ಹೇಳ್ತೇವೆ, ನಾಳೆ ಹೇಳ್ತೇವೆ, ಮುಂಜಾನೆ ಹೇಳ್ತೇವೆ ಅಂತೇಳಿ 9 ದಿವಸ ನಮ್ಮನ್ನು ದಾಟಿಸಿರು. ನಿನ್ನೆ ಬಂದು ನಮಗ ಶಿವಾನಂದ ಪಾಟೀಲ್ ಅವರು ಬೆಳಗಾವಿ ಜಿಲ್ಲೆಗೆ ಬಂದಿದ್ರು. ನಮ್ಮ ಗೋಕಾಕ್ ಮುಡಲ್ಗಿ ಹತ್ತಿರ ನಮ್ಗೆ ಬಂದು ನಮ್ಮ ರೈತ ಮುಖಂಡರಿಗೆ ಭೇಟಿ ಆದ್ರು. ಇಲ್ಲ ನಾವು ಮಾಡ್ತೇವೆ, ಟೈಮ್ ಕೊಡಂದಾರ. ಆದ್ರೂ ನಾವು ಬೆಳಗಾವಿ ಶಹರ ನೋಡಿ ಇವತ್ತು ನಾವು ಕರೆ ಕೊಟ್ಟಿದ್ದೀವಿ. ಅದು ರಾತ್ರಿವರೆಗೆ ನಮಗ ಏನು ಬರ್ಲಿಲ್ಲ. ಇವತ್ತು 12 ಗಂಟೆ 1 ಗಂಟೆ ಅಂತ ಹೇಳಿದಾರ. ಇವತ್ತು ನಮ್ಗೆ ಸಾಯಂಕಾಲ ಒಳಗೆ ಆಗಲಿಲ್ಲಪ್ಪ ಅಂತಂದ್ರ ಇನ್ನು ನಾವು ಬರೋ 2-3 ದಿವಸದಲ್ಲಿ ತೀವ್ರವಾಗಿ ಬೆಳಗಾವಿ ಶಹರವನ್ನು ಬಂದ್ ಮಾಡ್ತೇವೆ, ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೇವೆ. ಈಗ ನಮ್ಮ 3,500 ರೂಪಾಯಿ ನಾವು ಅಷ್ಟೇ ಕೇಳತ್ತೇವೆ. ಇದೇ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಅವರು 3,700 ರೂಪಾಯಿ ಬೇಡಿ ಕೊಟ್ಟು ಗ್ಯಾಸ್ ನೀವು ತಗೊಂಡ್ ಹೋಗ್ರಿ ಅಂತ ಅಂತಾರ. ಅವ್ರು ಹೆಂಗಂತಾರ? ಅವರೇ ರಾಜಕಾರಣಿಗಳು, ಅವ್ರ ಉತ್ತರ ಕೊಡ್ಲಿ, ಅವರೇ ಮಾಡ್ಕೊಳ್ಳಿ. ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಳ್ಳಿ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ಸುರೇಶ್ ಪರಗಣೆ ಅವರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ಸರ್ಕಾರದ ಪ್ರತಿನಿಧಿಗಳು ಸರ್ಕಾರದ ಪ್ರತಿನಿಧಿಗಳು ಸರ್ಕಾರ